ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಪವರ್ ಸೆಂಟರ್ ಫೈಟ್ ಶುರು ಆಯ್ತಾ ಅನ್ನೋ ಚರ್ಚೆ ಶುರು ಆಗ್ಬಿಟ್ಟಿದೆ. ಈಗ ಕಾಂಗ್ರೆಸ್ ನಾಯಕರ ಅಸಮಾಧಾನ ಬೆಂಕಿ ನಂದಿಸೋಕೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಅಖಾಡಕ್ಕೆ ಇಳಿದುಬಿಟ್ಟಿದ್ದಾರಂತೆ. 4 ದಿನ ಏನೋ ಜಿಲ್ಲಾವರು ಸಚಿವರ ಸಮ್ಮುಖದಲ್ಲಿ ಶಾಸಕರ ಅಹವಾಲೇನೋ ಸ್ವೀಕಾರ ಮಾಡ್ತಾ ಇದ್ದಾರೆ. ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ, ತುಮಕೂರು ಜಿಲ್ಲೆಗಳ ಶಾಸಕರ ಜೊತೆ ಗೊತ್ತೇನೋ ಸಭೆ ಮಾಡಿದ್ದಾರೆ. ಆದರೆ ಸಭೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಹ್ವಾನನೇ ಇರಲಿಲ್ಲ ಅಂತೆ. ಇದೇ ವಿಚಾರ ಈಗ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಎಲ್ಲಾ ಸಭೆಗಳಿಗೂ ಜಂಟಿಯಾಗಿ ನಿಂತ್ಕೊಳ್ತಾ ಇದ್ರು ಸಿಎಂ ಡಿಸಿಎಂ. ಬಟ್ ಶಾಸಕರ ಸಭೆ ನಡೆಸಬೇಕಾದ್ರೆ ಯಾಕೆ ಬೇರೆ ಆದ್ರು ಅಂತ ಪ್ರಶ್ನೆ. ಎರಡಲ್ಲೇ ಅವಳು ನೋಡಿರಲ್ಲ, ಇವನಿಗೆ ಗೊತ್ತಿರಲ್ಲಪ್ಪ, ಹಂಗೆ ಸಾಂಗ್ ಹೋಗ್ಬಿಡ್ತಾನೆ ಕಣೋ. ಅವಳು ಮದುವೆ ಟೈಮ್ ಕರೆಕ್ಟ್ ಆಗಿ ಹಳೇ ಬ್ಯಾಗ್ ಹಾಕೊಂಡ್ ಬಂದ್ಬಿಡ್ತಾನೆ ಕಣೋ. ಹಿಂಗ್ ಬಂದು ಪವರ್ ಸೆಂಟರ್ಗೆ ಅವಕಾಶ ಇಲ್ವಾ ಅಂತ ಪ್ರಶ್ನೆ ಮೂಡ್ಬಿಟ್ಟಿದೆ ಅಂತೆ. ಇದನ್ನೆಲ್ಲ ಡಿ ಕೆ ಶಿವಕುಮಾರ್ ಇಲ್ಲ ರೀ, ಹಂಗೇನಿಲ್ಲ ಅಂತ. ಸಚಿವ ರಾಜಣ್ಣ ಮಾತ್ರ ಡಿಸಿಎಂ ಸ್ಥಾನ ಸಾಂವಿಧಾನಿಕ ಹುದ್ದೆ ಅಲ್ಲ, ಅವ್ರನ್ನ ಆಚೆನೆ ಇಟ್ಬಿಟ್ರು. ಇತರೆ ಸಚಿವರಂತೆ ಅವರು ಕ್ಯಾಬಿನೆಟ್ ಸಚಿವರು ಅಂತ ಟಾಂಗ್ ಕೊಟ್ಟಿದ್ದಾರೆ. ಪರಮೇಶ್ವರ್ ಕೂಡ ಇದು ಹೊಸದೇನಲ್ಲ ಬಿಡ್ರಿ ಅಂದಿದ್ದಾರೆ. ಎಲ್ಲಿಗೆ ದನ ಮೀಸಕ ಈ ಮಧ್ಯೆ ವಿವಿಧ ಕಾರ್ಯಕ್ರಮಗಳಿಗೆ ಭಾಗಿಯಾಗೋಕೆ ಸಿಎಂ ಆಗಸ್ಟ್ 1ನೇ ತಾರೀಕಿಗೆ ದೆಹಲಿಗೆ ಹೋಗ್ತಾ ಇದ್ದಾರಂತೆ. ಹೌದಾ? ಮತ್ತೆ ಚರ್ಚೆ. ಸಿಎಂಗೆ ಏನು ಅಧಿಕಾರ ಇದೆ, ಅಧಿಕಾರನ ಅವರು ಪ್ರಯೋಗ ಮಾಡಿಕೊಂಡು ಎಮ್ ಎಲ್ ಎಗಳಿಗೆ ಕೆಲವು ಸಮಸ್ಯೆಗಳನ್ನ ಕೇಳಲಿಕ್ಕೋಸ್ಕರ ನಮ್ಮ ಸುರ್ಜೇವಾಲಾ ಸಾಹೇಬರು ಅನೇಕ ವಿಚಾರಗಳನ್ನು ಅವರು ಗಮನಕ್ಕೆ ತಂದಿದ್ದಾರೆ, ನನ್ನ ಎದುರುಗಡೆ ತಂದಿದ್ದಾರೆ, ಕರೆದು ಮಾತಾಡಿದ್ದಾರೆ. ತಪ್ಪೇನಿಲ್ಲ. ಅದು ಮುಖ್ಯಮಂತ್ರಿಗಳು ಆದ ಮೇಲೆ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸಂವಿಧಾನದಲ್ಲಿ ಉಪಮುಖ್ಯಮಂತ್ರಿಗಳಿಗೆ ಏನು ವಿಶೇಷ ಸ್ಥಾನಮಾನ ಏನಿಲ್ಲ. ಅವರು ಕೂಡ ಈಸ್ ಆಲ್ಸೋ ಒನ್ ಅಮಾಂಗ್ ದಿ ಅದರ್ ಕ್ಯಾಬಿನೆಟ್ ಮಿನಿಸ್ಟರ್ಸ್. ಅದಕ್ಕೋಸ್ಕರ ಉಪಮುಖ್ಯಮಂತ್ರಿಗಳು ಕರೆದಿಲ್ಲ ಅಂತಕ್ಕಂಥದ್ದು ಇವೆಲ್ಲ ಸರಿಯಾದಂತದ್ದು ಏನಲ್ಲ. ಕರಿಬೇಕು ಅಂತಾನೆ ಏನಿಲ್ಲ. ಕಳ್ಳನ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಮುಖ್ಯಮಂತ್ರಿಗಳು ಅಂದ್ರೆ ಅದಕ್ಕೆ ಸಂವಿಧಾನದಲ್ಲಿ ವಿಶೇಷವಾದಂತಹ ಸ್ಥಾನಮಾನ ಏನಿಲ್ಲ. ಮುಖ್ಯಮಂತ್ರಿಗಳು ಎಲ್ಲ ಶಾಸಕರನ್ನು ಕರೆದು ಮಾತನಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವಿಷಯ ಅಯ್ಯಯ್ಯೋ ಗುಡ್ಬುಡಿಕೆ ಇಟ್ನಲ್ಲಪ್ಪ ಬಗ್ನಿಗುಟ್ಟು ನಮ್ಮ ಪಕ್ಷದ ಶಾಸಕರ ಜೊತೆ ಜಿಲ್ಲಾವಾರು ಕರೆದು ಮಾತನಾಡ್ತಕ್ಕಂಥದ್ದನ್ನ ಪ್ರಾರಂಭ ಮಾಡ್ತಾರೆ. ಇದು ಹೊಸದೇನಲ್ಲ. बसर भाई तुम्हें मालूम मैं कौन मालूम मैं तेरा बीवी का देवर मियां बात करी सो